ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಹಾಗೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರೊಬ್ಬರು ಅತ್ಯಂತ ಅಸಹ್ಯ ಅನಿಸುವಂತಹ ಸೆಕ್ಸ್ ಸ್ಕ್ಯಾಂಡಲ್ನ ವಿಚಾರವನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಂಡ್ರು ಅನ್ನೋ ಆರೋಪ ಹೇಗೆ ಗಮನಿಸ್ತೀರಿ ಸರ್ ತಾವಿದನ್ನು? ಸ್ಮಿತಾ ಅವರೇ, ನೀವು ಆರಂಭದಲ್ಲಿ ಹೇಳಿದ ಹಾಗೆ ನಾವಿಲ್ಲಿ ಮೀಡಿಯಾ ಟ್ರಯಲ್ ಅಥವಾ ಸ್ಟುಡಿಯೋ ಟ್ರಯಲ್ ನ ಮಾಡೋದು ತಪ್ಪಾಗುತ್ತೆ. ಅದ್ರ ಬಗ್ಗೆ ನಮ್ಗೆ ಒಂದು ಕಾನ್ಶಿಯಸ್ನೆಸ್ ಇರ್ಲೇಬೇಕಾಗುತ್ತೆ, ಆ ಪ್ರಜ್ಞೆ ಇರಬೇಕು. ಅಂದ ಮಾತ್ರಕ್ಕೆ ನಾವು ಮೀಡಿಯಾದವರಾಗಿ ಎತ್ತಬೇಕಾದಂತಹ ಪ್ರಶ್ನೆಗಳನ್ನ ಎತ್ತದೇ ಕೂಡ ಇರಕ್ಕಾಗೋದಿಲ್ಲ. ಕೆಲವು ಪ್ರಶ್ನೆಗಳು ಇದ್ದೇ ಇವೆ. ಏನು ಅಂತಂದ್ರೆ, ಇಂಥ ಒಂದು ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಆದಾಗ ಸರ್ಕಾರ ಏನ್ ಮೊದಲನೇದಾಗಿ ಎಲ್ಲಾ ಪಾರ್ಟಿಗಳು ಕೂಡ, ಅಂದ್ರೆ ಇಲ್ಲಿ ನಮ್ಗೆ ದೊಡ್ಡ ನಿರಾಶೆ ಕಾದಿದ್ದೇನು ಅಂತಂದ್ರೆ, ಸಂತ್ರಸ್ತೆಯರು ಅಂದ್ರೆ ಆ ಹೆಣ್ಮಕ್ಳು, ಇದಕ್ಕೆ ಈ ದೌರ್ಜನ್ಯಕ್ಕೆ ಒಳಗಾದಂತ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕೋದಿರ್ಲಿ, ಆ ನ್ಯಾಯ ಸಿಕ್ಕುವಂತ ಸೂಚನೆ ಕೂಡ ನಮ್ಗೆ ಸಿಗ್ತಾ ಇಲ್ಲ. ಒಂದು ಜೊತೆಗೆ ಎಲ್ಲಾ ಮೂರು ಪಾರ್ಟಿಗಳು ಅಂದ್ರೆ ಇಲ್ಲಿ ಕಾಂಗ್ರೆಸ್, JDS, BJP ಇಲ್ಲಿ ಒಂದು ಓವರ್ ಝೀಲಸ್ ಆಗಿ ಇದ್ರ ಮೇಲೆ ರಾಜಕೀಯ ಮಾಡುವಂತ ಒಂದು ಉತ್ಸಾಹವನ್ನ ತೋರಿಸ್ತಾ ಇವೆ ಹೊರತು, ಇಂಥ ಒಂದು ದೊಡ್ಡ ಕೇಸು ಇದನ್ನ ಒಂದು ರೀತಿನಲ್ಲಿ ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋಗೋಣ. ಇಲ್ಲಿಗೆ ಒಂದು ಜಸ್ಟಿಸ್ ಅಂದ್ರೆ ಯಾರು ಸಂತ್ರಸ್ತರಿದ್ದಾರೆ, ಯಾರು ವಿಕ್ಟಿಮ್ಸ್ ಆಗಿದ್ದಾರೆ, ಯಾರಿಗೆ ಅನ್ಯಾಯ ಆಗಿದೆ, ಅಲ್ಲಿ ಅವರಿಗೆ ಒಂದು ನ್ಯಾಯ ಕೊಡಿಸೋಣ. ಆಮೇಲೆ ನಿಜವಾದ ಕಲ್ಪ್ರಿಟ್ಗಳನ್ನ ಇದು ಒಂದು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸೋಣ ಅನ್ನುವಂತ ಒಂದು ಇರಾದೆಯನ್ನ ತೋರಿಸ್ಲಿಲ್ಲ. ಶಿಕ್ಷೆ ಕೊಡಿಸೋದು ಅಂದ್ರೆ ಅರ್ಥ ಅಂದ್ರೆ, ಈಗ ಇಲ್ಲಿ ಪ್ರೊಸೀಜರ್ ಇರುತ್ತೆ, ಅಟ್ಲೀಸ್ಟ್ ಆ ಪ್ರೊಸೀಜರ್ ಅನ್ನ ಅಥವಾ ಒಂದು ಪ್ರಕ್ರಿಯೆ, ನ್ಯಾಯದಾನ ಪ್ರಕ್ರಿಯೆ ಇದೆಯಲ್ಲ, ಆ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಒಂದು ಸರ್ಕಾರ ಅಂದ್ರೆ ರೂಲಿಂಗ್ ಪಾರ್ಟಿ ಮತ್ತೆ ಅಪೋಸಿಷನ್ ಪಾರ್ಟಿಗಳು ಇವ್ರು ಯಾರು ಅವರವರ ಪಾತ್ರಗಳನ್ನ ಅವರು ಸರಿಯಾಗಿ ನಿರ್ವಹಿಸ್ಲಿಲ್ಲ ಅನ್ನೋದನ್ನ ಅನಿವಾರ್ಯವಾಗಿ ನಾವು ಹೇಳಲೇಬೇಕಾಗುತ್ತೆ. ಯಾಕೆ ಅಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಅಂತ ಒಬ್ಬ ಪ್ರಮುಖ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆರೋಪಿ ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಈಗ ನಮ್ಗೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ನಾವ್ ಇವಾಗ SIT ನಾವು ಎಲ್ಲೂ ಕಳಿಸ್ತಾ ಅಂದ್ರು. ಅವ್ರಿರೋ ಯಾವ್ದು ಫಸ್ಟ್ ಜರ್ಮನಿ ಅಂದ್ರು, ಆಮೇಲೆ ಫ್ರಾನ್ಸ್ ಅಂದ್ರು. ಇವಾಗ ಎಲ್ಲಿದ್ದಾರೋ ಗೊತ್ತ, ಏನೋ ಬ್ಲೂ ಕಾರ್ನರ್ ನೋಟಿಸ್ ಕೊಡದಂತೆ ಈಗ ಅರೆಸ್ಟ್ ವಾರೆಂಟ್ ಅಂತ ಇವಾಗ ಇಶ್ಯೂ ಮಾಡಿದ್ರು. ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ, ಆದ್ರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದೀವಿ ಅಂತ. ಮೊದಲನೇದಾಗಿ ಇದೆಲ್ಲ ಹಳೆ ವಿಚಾರ, ಎಲ್ರಿಗೂ ಗೊತ್ತಿರುವಂತದ್ದೇ. ಏಪ್ರಿಲ್ 21ನೇ ತಾರೀಕಿಂದ ಇದು ಒಂದು ರೀತಿಯಲ್ಲಿ ಈ ತರದ ಒಂದು ಅಂದ್ರೆ ಇದು ಒಂದು ಏನೋ ಇದೆ ಅನ್ನೋದು ಶುರುವಾಯ್ತು. ಆಮೇಲೆ ಮಹಿಳಾ ಸಂಘಟನೆಗಳು ಇದು ಚುನಾವಣಾ ಆಯೋಗ ಮತ್ತೆ ಇದು ಏನು ಮಹಿಳಾ ಆಯೋಗಕ್ಕೆ ಮನವಿಗಳನ್ನ ಮಾಡಿದಾಗ, ಇದು ಮಹಿಳಾ ಆಯೋಗ ಸರ್ಕಾರಕ್ಕೆ ಬರೆದಾಗ 26ನೇ ತಾರೀಕು ಪೋಲಿಂಗ್ ಇತ್ತು. ಅದ್ರ ಹಿಂದಿನ ದಿನ ಅವರು ಸರ್ಕಾರಕ್ಕೆ ಬರೀತಾರೆ. ಇವರು ಅಲ್ಲಿವರೆಗೂ ಏನಂತಂದ್ರೆ SIT 28ನೇ ತಾರೀಕು ಅನೌನ್ಸ್ ಮಾಡಿದ್ರು. ಅಂದ್ರೆ SIT ಅನೌನ್ಸ್ ಮಾಡಿ ಈ ಕೇಸ್ ಬುಕ್ ಮಾಡ್ತೀವಿ ಅನ್ನೋದಿದೆ, FIR ಆಗ್ತೀವಿ ಅನ್ನೋದಿದೆ. ಯಾರಿಗೆ? ಇನ್ವೆಸ್ಟಿಗೇಟರ್ಸ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಸರ್ಕಾರಕ್ಕೆ. ಹಾಗಿರುವಾಗ ಆರೋಪಿ ಮೇಲೆ ಒಂದು ಕಣ್ಣಿಡ್ಬೇಕು. ಸಾಮಾನ್ಯವಾಗಿ ನಾಕಾಬಂದಿ ಮಾಡ್ಬಿಟ್ಟು ಆಮೇಲೆ FIR ಮಾಡ್ತಾರೆ. ನಾಕಾಬಂದಿ ಅಂದ್ರೇನು? ಈಗ ಒಬ್ಬ ಆರೋಪಿ ಅವನ ಎಸ್ಕೇಪ್ ಆಗದೆ ಇರೋ ತರ ಅವನ ನೋಡ್ಕೋಬೇಕು, ಅವನ ಮೇಲೆ ನಿಗಾ ಇಡ್ಬೇಕು. ಅದ್ ಬಿಟ್ಟು ಆಮೇಲೆ FIR ನಾವ್ ಹಾಕಿದ್ವಿ, FIR ಹಾಕದ್ಮೇಲೆ ಅವನೆಲ್ಲ ಹೋಗ್ಬಿಟ್ಟ, FIR ಹಾಕಕ್ ಮುಂಚೆನೆ ದೇಶ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತೇಳಿ ಕಾಂಗ್ರೆಸ್ನವ್ರು BJP ಅವ್ರ ಮೇಲೆ ಹಾಕೋದು. ಯಾಕೆಂದ್ರೆ ಆ ವ್ಯಕ್ತಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ, ಅದು PMO ಅಪ್ರೂವ್ ಮಾಡುವಂತದ್ದು, ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಇದಾಗ್ಬೇಕು ಅಂತ. ಇಲ್ಲ ಅವರು ಇವ್ರ ಮೇಲೆ ಹಾಕ್ತಾರೆ. ಸೊ ನಾನ್ ಕೇಳೋದು ಇಷ್ಟೇ ಸಿಂಪಲ್, ನೀವು FIR ಹಾಕುವಾಗ ಯಾರ ಮೇಲೆ FIR ಹಾಕ್ತಾ ಇದ್ದೀರಾ? ನಿಮ್ಮ ಪ್ರಮುಖ ಆರೋಪಿ ಯಾರು ಅಂತ ಗೊತ್ತಿತ್ತು, ಆದ್ರೆ ಆ ಪ್ರಮುಖ ಆರೋಪಿ ಮೇಲೆ ಒಂದು ಕನಿಷ್ಠ ನಿಗಾ ಇಡೋದು ಬೇಡವೆ? ಅವನ ವೇರಿಯಬಲ್ಸ್, ಅವನ ಮೂವ್ಮೆಂಟ್ಸ್ ಅನ್ನ ಒಂದ್ ರೀತಿ ಫಾಲೋ ಮಾಡೋದ್ ಬೇಡವೆ? ನಾಕಾಬಂದಿ ಮಾಡಿ ಅವನು ಎಸ್ಕೇಪ್ ಆಗದೆ ಇರೋ ತರ ನೋಡ್ಕೊಳ್ಳೋದ್ ಬೇಕಾಗಿರ್ಲಿಲ್ವೇ? ಹೋದ್ಮೇಲೆ ಅವನ್ ಎಲ್ಲಿದ್ದಾನೆ, ಹಾಗ್ ಮಾಡ್ತೀವಿ, ಹೀಗ್ ಮಾಡ್ತೀವಿ. ಅದನ್ನ ಇವಾಗ ನಿನ್ನೆ ಅಲ್ಲ ಮೊನ್ನೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿದಾರಂತೆ. ಅಂದ್ರೆ ಅರೆಸ್ಟ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ, ಅದು ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡ್ತಾರೆ. ಇದು ನಗೆ ಪಾಟ್ಲಲ್ವೇ? ಇದು ನಾನು ಹಾರ್ಷಾಗೆ ಬಳಸಿದಂತ ಮಾತು, ಉದ್ದೇಶಪೂರ್ವಕವಾಗಿ ಬಳಸ್ತಾ ಇದ್ದೀನಿ. ಯಾಕಂದ್ರೆ ಇವರಿಗೆ ಅರೆಸ್ಟ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂತ. ಅರೆಸ್ಟ್ ಮಾಡಕ್ಕೆ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡೋದೇನು? ಈ ತರದ್ದು ಒಂದು ಪ್ರಹಸನ ನೀವು ರಾಜಕೀಯಕ್ಕೋಸ್ಕರ ಮಾಡ್ಕೊಳ್ಳಿ, ಆದ್ರೆ ಹೆಣ್ಣು ಮಕ್ಕಳ
ಒಂದು ಮಾನ, ಶೀಲ, ಮರ್ಯಾದೆ, ಜೀವನ ಇದೆಲ್ಲವನ್ನೂ ಪಣವಾಗಿಟ್ಕೊಂಡು ಈ ರಾಜಕೀಯ ಮಾಡ್ಬೇಕಾಗಿತ್ತಾ ಅನ್ನೋದನ್ನ ಪ್ರಶ್ನೆ ಹಾಕೊಳ್ಳಬೇಕಾಗತ್ತೆ ಸ್ಮಿತಾ. ನಿಜ ನಿಜ. ರಘು ದೊಡ್ಡೇರಿ ಅವರು ಇದ್ದಾರೆ. ರಘು ಸರ್, ಇಟ್ಸ್ ಗುಡ್ ಟು ಹ್ಯಾವ್ ಯು ಆನ್ ಶೋ. ಇತ್ತೀಚೆಗೆ ಮಿಸ್ ಮಾಡ್ಕೊಂಡ್ರು ನಮ್ಮ ಆಡಿಯನ್ಸ್ ನಿಮ್ಮನ್ನ. ಯಾಕಂತಂದ್ರೆ ನೀವು ಕೇಳೋ ಪ್ರಶ್ನೆಗೆ ಪಕ್ಷದ ವಕ್ತಾರರಾದ್ರೂ ಕೂಡ ಇಲ್ಲ ಸಲ್ಲದ ವಿಚಾರಗಳನ್ನ ತಂದು ಅಂದ್ರೆ ಡಿಫೆಂಡ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಹಪಾಪಿಗೆ ಬೀಳೋರಲ್ಲ ನೀವು. ಬ್ಯಾಲೆನ್ಸ್ಡ್ ಆಗಿ ಮಾತನಾಡ್ತೀರಿ. ಹಾಗಾಗಿ ಕೇಳ್ತಾ ಇದ್ದೀನಿ, ರೇಖಾರದ ಪ್ರಶ್ನೆ ಆಗಿದ್ರು ಕೂಡ, ಅಂದ್ರೆ ಈ ಆಡಿಯೋ ಸಂಭಾಷಣೆ ನಿಜವಾಗಿದ್ರೆ ಅನ್ನೋ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಿದ್ರು ಕೂಡ, ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿ ಇಂಥ ಕೆಟ್ಟ ಪ್ರಸಂಗದಲ್ಲಿ ಮೂಕ್ ತೂರಿಸಿ ಅದನ್ನ ರಾಜಕೀಯ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಆರೋಪ ಬೇಕಿತ್ತಾ ಸರ್ ನಿಮ್ಮ ಪಕ್ಷಕ್ಕೆ? ಮೊದಲನೇದಾಗಿ ಸ್ಮಿತಾ, ನಾವು ಮತ್ತೆ ನಾವೇನು ಆಂಕರ್ಗಳು ತಾವು ಕೂತಿದಿರಿ, ತಾವ್ಯಾರು ಜಡ್ಜ್ಗಳಲ್ಲ, ನಾವ್ ಯಾರು ಇನ್ವೆಸ್ಟಿಗೇಷನ್ ಪ್ರಾರಂಭದಲ್ಲೇ ಹೇಳ್ಬಿಟ್ಟೆ ಸರ್, ನೀವು ಜಾಯಿನ್ ಆಗಕ್ಕೆ ಮುಂಚೆನೆ ಹೇಳ್ಬಿಟ್ಟೆ. ವಿಷಯಕ್ಕೆ ಬನ್ನಿ. ಸ್ಮಿತಾ ಅವರೇ ದಯವಿಟ್ಟು ಅವಕಾಶ ಕೊಡಿ. ನಮ್ಮ ಪತ್ರಿಕಾ ಮಿತ್ರರು ಹೇಳಿದ್ದಾರೆ, ನಾವು ಇದನ್ನ ಟ್ರಯಲ್ ಮಾಡಕ್ ಕೊಳ್ತಿಲ್ಲ. ಇಲ್ಲಿ ಟ್ರಯಲ್ ಮಾಡಿ ನಾವು ಜಸ್ಟಿಸ್ ಕೊಡೋದಕ್ಕೆ ನಾವು ನ್ಯಾಯಮೂರ್ತಿಗಳು ಅಲ್ಲ, ಪೊಲೀಸ್ ಇನ್ವೆಸ್ಟಿಗೇಷನ್ ಏಜೆನ್ಸಿನೂ ಅಲ್ಲ. ನಮ್ಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಾವು ನಮ್ಮ ಮಾತುಗಳನ್ನ ಅಥವಾ ನಮ್ಮ ಪಕ್ಷದ ಡಿಫೆಂಡ್ ಅನ್ನ ಮಾಡಕ್ ಬಂದಿದೆ. ಮೊದಲನೇದಾಗಿ ತಾವ್ ಹೇಳಿರ್ತಕ್ಕಂಥ ವಿಚಾರವನ್ನ ನಾನು ಅದನ್ನ ಒಪ್ಪೋದಿಲ್ಲ ಸ್ಮಿತಾ ಅವರೇ. ಮೊದಲನೇದಾಗಿ ಯಾಕೆ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕಾರಣದಲ್ಲಿ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಅವರು ಭಾಗಿಯಾಗಿಲ್ಲ. ಅದನ್ನ ನೀವು ಯಾರು ನೋಡಿಲ್ಲ, ನಿಮ್ಮ ಹತ್ರ ಎವಿಡೆನ್ಸ್ ಇಲ್ಲ. ದಯವಿಟ್ಟು ಅವರನ್ನ ತಪ್ಪಿತಸ್ಥರು ಅಂತ ಹೇಳುವಂತ ಪ್ರಯತ್ನವನ್ನ ಎಲ್ಲೂ ಹೇಳಿಲ್ಲ, ತಪ್ಪಿತಸ್ಥರು ಅಂತ ಹೇಳಿಲ್ಲ. ನಾನು ಅದಕ್ಕೆ ರೇಖಾರದ ಪ್ರಶ್ನೆ ಹೀಗಾಗಿರಬಹುದಾ, ಈ ಆಡಿಯೋದ ಅಧಿಕೃತತೆಯನ್ನು ಸ್ಪಷ್ಟ ಆಗ್ಬೇಕು, ಅದೆಲ್ಲ ಹೇಳಿದೀನಿ. ದಯವಿಟ್ಟು ತಿಳ್ಕೊಳ್ಳಿ, ನೀವು ಅದನ್ನ ಸ್ಪೆಕ್ಯುಲೇಷನ್ ಮಾಡ್ಕೊಳ್ಳಿ. ನಾವು ತೀರ್ಮಾನ ಮಾಡೋದಲ್ಲ. ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ರಘು ಸರ್, ಯಾರು ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ? ನೀವು ಜಾಯಿನ್ ಆಗಿದ್ ಸ್ವಲ್ಪ ತಡ ಆಯ್ತು. ನಾನು ಪ್ರಾರಂಭದಲ್ಲೇ ಹೇಳ್ಬಿಟ್ಟೆ, ನಮಗೆ ಸೋರ್ಸ್ ಇಂದ ಸಿಕ್ಕಿರೋ ಆಡಿಯೋ ಹೇಗಿದೆ ಆಸ್ ಇಟ್ ಈಸ್ ನಾವು ವೀಕ್ಷಕರ ಮುಂದಿಟ್ಟಿದ್ದೀವಿ. ಅದು ನಿಜಾನ ಸುಳ್ಳೋ ನಮಗೂ ಗೊತ್ತಿಲ್ಲ, ತನಿಖೆ ಆಗ್ಲಿ. ನಿಜವಾಗ್ಲೂ ಇವತ್ತು ನೋಡಿ, ಮೊದಲನೇದಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಈ ಪೆನ್ ಡ್ರೈವ್ ನಮ್ಗೆ ಅವಶ್ಯಕತೆ ಇಲ್ಲ, ಇದ್ರ ಯಾವ್ದು ಸಂಬಂಧ ಇಲ್ಲ. ಎರಡನೇ ವಿಚಾರ, ಈ ಪೆನ್ ಡ್ರೈವ್ ವಿಚಾರಗಳು, ಆಡಿಯೋ ವಿಡಿಯೋ ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು ಬಿಜೆಪಿಯ LR ಶಿವರಾಮೇಗೌಡರು ಮತ್ತೆ ದೇವರಾಜೇಗೌಡರು ಅವರು ಮಾಡಿರ್ತಕ್ಕಂಥ ಆಡಿಯೋಗಳು, ಅವು ಹೊರಗಡೆ ಬಂದಿರ್ತಕ್ಕಂಥದ್ದು. ನಮ್ಮ ಪಕ್ಷಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸೊ ಹಾಗಾಗಿ ಇದೇನಿದ್ರು ಬಿಜೆಪಿ ಮತ್ತೆ JDS ನ ಕೃಪಾ ಪೋಷಿತ ನಾಟಕ ಮಂಡಳಿಯಿಂದ ಬಂದಿರ್ತಕ್ಕಂಥ ಒಂದು ಡ್ರಾಮಾ. ಎರಡನೇ ವಿಚಾರ, ನಾವು ಮಾತಾಡ್ಬೇಕಾದ್ರು ನಮ್ಮ ಮಿತ್ರರು ಪತ್ರಕರ್ತರು ಹೇಳ್ದಾಗೆ, ನಾವು ನಿಜವಾಗ್ಲೂ ಇವತ್ತು ಚರ್ಚೆ ಮಾಡ್ಬೇಕಾದ್ರು, ನಾವು ನಿಜವಾಗ್ಲೂ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರ್ತಕ್ಕಂಥದ್ದು ಸಂತ್ರಸ್ತಿ ಯಾರಿದ್ದಾರೆ ಅವರ ಮುಂದಿನ ಭವಿಷ್ಯಕ್ಕೆ ಇದ್ರ ಆಡಿಯೋ ಇಂದ ಯಾರು ನಿಜವಾಗ್ಲೂ ತಪ್ಪು ಯಾರು ಮಾಡಿದ್ದಾರೆ, ಅದನ್ನ ಅಷ್ಟು ಹೆಣ್ಮಕ್ಳಿಗೆ ಯಾವ ರೀತಿ ತೊಂದರೆ ಆಗ್ತದೆ, ಆ ಹೆಣ್ಮಕ್ಳ ಮುಂದಿನ ಭವಿಷ್ಯ ಏನು ಅಂತ ವಿಚಾರವನ್ನ ನಾವೆಲ್ಲ ಚರ್ಚೆ ಮಾಡ್ಬೇಕಾಗಿದೆ. ಅವ್ರಿಗೆ ಮುಂದಿನ ಸಂತ್ರಸ್ತಿಗೆ ನಿಜವಾಗ್ಲೂ ನಾವು ಅವರ ಒಂದು ಜೀವನವನ್ನ ಕಟ್ಟುವಂತ ಒಂದು ಸೇಫ್ ಇದನ್ನ ನಾವು ಎನ್ವೈರನ್ಮೆಂಟ್ ನ ಸೃಷ್ಟಿ ಮಾಡ್ಬೇಕಾಗಿದೆ. ಅದನ್ನ ಬಿಟ್ಟು ನಾವು ಇವ್ರು ಯಾರೋ ಹೊಸದಾಗಿ ಆಡಿಯೋಗಳು ಬಿಟ್ಟಿದ್ದಾರೆ ಅಂತಂದ್ರೆ ನಮಗೂ ಅದಕ್ಕೆ ಏನ್ ಸಂಬಂಧ? ಅವ್ರದೇ ಬಿಜೆಪಿಯ ಬೃಹನ್ ನಾಟಕ ಒಂದು ಚುನಾವಣೆಯಲ್ಲಿ ಸೋಲ್ತೀವಿ ಅನ್ನೋರ ಭಯದಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಹೋಗ್ತಾ ಇದೆ ಅನ್ನೋ ಒಂದೇ ಕಾರಣದಿಂದ ಬಿಜೆಪಿಯ ನಾಯಕರು ಮತ್ತೆ JDS ನ ನಾಯಕರುಗಳು ಈ ಬೃಹನ್ ನಾಟಕವನ್ನ ಆಡಿ ಅವ್ರಿಗೆ ಅವರ ಹೆಸರಿಗೆ ಕೆಸರನ್ನ ಬಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಈಗ್ಲೂ ಹೇಳ್ತಾ ಇದ್ದೇವೆ, ಈ ನೋಡಿ ನಿಜವಾಗ್ಲೂ ಬಿಜೆಪಿ ಮತ್ತೆ JDS ಅವರು ಇನ್ವಾಲ್ವ್ ಆಗಿರ್ತಕ್ಕಂತ ವಿಡಿಯೋಗೂ ನಮಗೂ ಸಂಬಂಧ ಇಲ್ಲ. ಆದ್ರೆ ಸರ್ಕಾರದ ಭಾಗವಾಗಿ ನಮ್ಗೆ ಬಂದಿರತಕ್ಕಂತ ಕಂಪ್ಲೇಂಟಿನ ಆಧಾರವಾಗಿ SIT ಆಲ್ರೆಡಿ ರಚನೆ ಮಾಡಿದ್ದೇವೆ. ಕಾನೂನಿನ ರೀತಿಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಸರ್ಕಾರ ಮಾಡಿರೋದು.